ಸದ್ಗುರು ಶ್ರೀ ಗುರುನಾಥರೂಢ ಸ್ವಾಮೀಜಿ ಸಮಾಧಿ ಮಂದಿರ. ಅಂದ್ರೆ ಇದನ್ನ ಇಲ್ಲಿ ನಾವು ಗದ್ದುಗೆ ಅಂತ ಕರಿತೀವಿ. ಇದಕ್ಕಿಂತ ಆಚೆ ಇರೋದು ಸಿದ್ಧಾರೂಢ ಸ್ವಾಮಿಯವರ ಗದ್ದುಗೆ. ವಿಶೇಷ ಅಂದ್ರೆ ಅಜ್ಜವರು ಇದ್ದಾಗಲೇ ಈ ಮೂರ್ತಿಯನ್ನು ಕಡಿದಿದ್ದು. ಸಾಕ್ಷಾತ್ ಅವ್ರು ಕುಳಿತಿದ್ರು, ಕುಂತಾಗ ನೋಡಿ ತೆಗೆದಿದ್ದು. ಇದು ಭೂಮಿಯಿಂದ ಮೇಲ್ಗಡೆ ಇದೆ, ಇದು ಭೂಮಿಗೆ ತಾಕೊಂಡಿಲ್ಲ. ಇಲ್ಲ, ಅಂತಿಮ ದರ್ಶನದ ಕೊನೆಯ ದರ್ಶನ ಪಡೆದಿದ್ದು ಇಲ್ಲೇ. ಅಜ್ಜಾರು ಕುಳಿತಂತ ಜಾಗ ಇದೆ, ಅವ್ರು ಹಾಕೊಳ್ತಾ ಇದ್ದಂತ ಪಾದಕೆ ಇದೆ. ಗುರುನಾಥ ಅವರು ಕುಳಿತಂತ ಚೇರ್ ಇದು. ಸಿದ್ಧಾರೂಢರು ತಮ್ಮ 40ನೇ ವಯಸ್ಸಿನಲ್ಲಿ ಇಲ್ಲಿಗೆ ಬಂದಿದ್ರಲ್ಲ, ಬಂದಿರೋದು ಪ್ರಥಮವಾಗಿ ಇದೇ ಸ್ಥಳದಲ್ಲಿ ಮಲಗ್ತಾ ಇದ್ರು. ಚಿದ್ಗನಾನಂದ ಸ್ವಾಮೀಜಿಗಳ ಒಂದು ಸಮಾಧಿ ಇದೆ. ಅವರು ಮಲಗಿದಾಗ ಅವ್ರ ರಕ್ಷಣೆಗೆ ಒಂದು ಹಾವು ಬಂದು ನಿಂತ್ಕೊಳ್ತಿತ್ತಂತೆ. ಮೊದಲು ಸಿದ್ಧಾರೂಢರು ಇಲ್ಲೇ ಕುಂತು ಪ್ರವಚನ ಮಾಡ್ತಿದ್ರು. ಮೊದಲು ಕೈಲಾಸ ಮಂಟಪ ಆಗೋದಕ್ಕಿಂತ ಮೊದಲು ಎಲ್ಲರೂ ಬಂದು ಇಲ್ಲೇ ಭೇಟಿ ಆಗ್ತಿದ್ರು ಅವರಿಗೆ. ಈ ಆರೂಢ ಜ್ಯೋತಿಯನ್ನು ನಾವು ಕಳೆದ ವರ್ಷ 4 ರಾಜ್ಯಗಳಿಗೆ ಒಯ್ದು ತಗೊಂಡೋಗಿದ್ವಿ. ಸಿದ್ಧಾರೂಢರೇ ಹತ್ತಿದಂತ ಜ್ಞಾನ ಜ್ಯೋತಿ ಇದು ನಿರಂತರವಾಗಿ ಉರಿತಾ ಇರಬೇಕು. ಈ ಜ್ಞಾನ ಎಲ್ಲ ಕಡೆಗೂ ಹಬ್ಬದ ಇರಬೇಕು. ಸಿದ್ಧಾರೂಢರ ಅಂಗಾರ ಅಂದ್ರೆ ಅದು ಬೂದಿಯನ್ನೇ ಬಡ್ಕೋತಾ ಇದ್ದಲ್ಲ, ಅವನು ಸಾಕ್ಷಾತ್ ಶಿವನ ಅವತಾರ. ಸಿದ್ಧಾರೂಢರು ಅದನ್ನ ಬಡ್ಕೊಳ್ತಾ ಇದ್ರು. ಇರಬೇಕು ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ. ಓಂ ನಮ ಶಿವಾಯ ಅನ್ನೋದೊಂದು ಏನಿದೆಲ್ಲ, ಅದೊಂದು ಪಂಚಾಕ್ಷರ ಮಂತ್ರ. ಈ ಮಠದೊಳಗೆ ಯಾವಾಗಲೂ 24/7 ಈ ಓಂ ನಮ ಶಿವ ಅನ್ನೋ ಮಂತ್ರ ಯಾವಾಗಲೂ ಪಠಣ ಆಗ್ತಾ ಇರಬೇಕು. ಪ್ರತಿ ಈಗ ನಮ್ಮಲ್ಲಿ ಈಗ ಮಿನಿಮಮ್ 8,000 to 10,000 ಜನ ಅದರ್ ವರ್ಕಿಂಗ್ ಡೇ ಒಳಗೆ. ಸ್ಯಾಟರ್ಡೇ ಸಂಡೇ 15,000 to 20,000 ಆಗುತ್ತೆ. ಸ್ಯಾಟರ್ಡೇ ಸಂಡೇ ಮಂಡೇ ಹಬ್ಬದ ದಿನ 25,000 to 30,000 ಜನ ದಾಟ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನಾವಿರುವಂತದ್ದು ಪರಮಶಿಷ್ಯರಾಗಿರುವಂತಹ ಗುರುನಾಥ ಗೌಡ್ರ ಒಂದು ಗದ್ದುಗೆ. ಎಸ್, ಖಂಡಿತ ಸಮಾಧಿ ಮಂದಿರಕ್ಕೆ ಗದ್ದುಗೆ. ಸದ್ಗುರು ಶ್ರೀ ಗುರುನಾಥರೂಢ ಸ್ವಾಮೀಜಿ ಸಮಾಧಿ ಮಂದಿರ. ಅಂದ್ರೆ ಇದನ್ನ ಇಲ್ಲಿ ನಾವು ಗದ್ದುಗೆ ಅಂತ ಕರಿತೀವಿ. ಇದಕ್ಕಿಂತ ಆಚೆ ಇರೋದು ಸಿದ್ಧಾರೂಢ ಸ್ವಾಮಿಯವರ ಗದ್ದುಗೆ. ಇದ್ರ ಒಳಗಡೆ ಕೂಡ ಸೇಮ್ ಪೂಜೆ ನಡೆಯುತ್ತೆ. ಇವರು ಪರಮಶಿಷ್ಯರು, ಸುಮಾರು ವರ್ಷದಿಂದ ಮಾತೇ ಆಡ್ಲಿಲ್ಲ ಅಲ್ಲ ಸರ್? ಮೌನ ಮುನಿಗಳು. ಓಕೆ. ಅವರಿಗೆ ಸಿದ್ಧಾರೂಢರು ಕೂಡ ಹೇಳಿದ್ರು, ಮೌನ ಮುನಿ ಆಗು ನೀನು ಅಂತೇಳಿ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಮೌನ ಮುನಿಗಳು ಸ್ಥಿತಪ್ರಜ್ಞರು. ಯಾವುದೇ ಒಂದು ಭಾವನೆಗಳು ಏನು ಇರಲ್ಲ, ಒಂಥರ ವೈರಾಗ್ಯ ಮೂರ್ತಿ. ಓಕೆ, ದರ್ಶನ ಮಾಡಿ ಬರೋಣ. ಇದು ಇತ್ತೀಚೆಗೆ ಆಗಿರುವಂತದ್ದು. ಇದು ಇತ್ತೀಚೆಗೆ ಅಂದ್ರೆ ಇವ್ರದ್ದು 1862 ಅವರು ಐಕ್ಯರಾಗಿರ್ತಾರೆ. ಅದರ ನಂತರ ಇಲ್ಲಿ ಶಬರಿಮಲೆ ಮಾಲೆ ಹಾಕ್ತಾರ. ಹೌದು, ಇಲ್ಲಿ ಎಲ್ಲಾನು ಇದೆ, ಯಾವುದು ಇಲ್ಲ ಅಂತ ಹೇಳಿ ಒಂದೇ ಇದಿಲ್ಲ. ಇಲ್ಲ ವೈದಿಕ ಧರ್ಮನೂ ಇದೆ, ಬ್ರಾಹ್ಮಣರು ಇದೆ. ಅಂಗಾರ ಅಂದ್ರೆ ಅಲ್ಲಿದೆ. ಇದು ವಿಭೂತಿ. ಇಲ್ಲಿಗೆ ಬಂದು ಗರ್ಭಗುಡಿ ಒಳಗಡೆನೆ ಹೋಗಿ ಗುರುನಾಥರ ದರ್ಶನವನ್ನ ಮಾಡಬಹುದು. ಸೊ ಅದು ಒಂದು ಸ್ಪೆಷಲ್. ಇಲ್ಲಿ ನಿಮ್ಗೆ ಯಾವುದೇ ರಕ್ಷಣೆ ಇಲ್ಲ. ಸೇಮ್ ಇಲ್ಲೂ ಕೂಡ ಆರೂಢ ಜ್ಯೋತಿ ಇದೆಯಾ? ಇಲ್ಲೂ ಇಟ್ಟಿದ್ದಾರೆ. ಅಲ್ಲಿ ಅದು ನಿರಂತರವಾಗಿರ್ತದೆ. ನಂತರ ಇಟ್ಟಿದಂತ ಆರೂಢ ಜ್ಯೋತಿ ಅಲ್ಲಿದೆ. ಆರೂಢ ಜ್ಯೋತಿ ಅಲ್ಲಿದೆ. ಇಲ್ಲಿ ಯಾರು ತುಂಬ ಹಾರ್ಷ್ ಆಗೋದಾಗ್ಲಿ ಅಥವಾ ಗಲಾಟೆ ಮಾಡೋದು, ಗೌಜ್ ಮಾಡೋದು, ನನಗೆ ಬೇಗ ಬಿಡಬೇಕು ಅಂತ ಹೇಳೋದು ಆ ಥರ ಇಲ್ಲ. ಆರಾಮಾಗಿ ಇಲ್ಲಿ ಎಲ್ಲರೂ ಕೂಡ ದರ್ಶನವನ್ನು ಮಾಡಿ ಹೋಗ್ತಾರೆ. ಯಾವುದೇ ಜಾತಿ ಮತ ಪಂಥ ಏನು ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ತೀರ್ಥ ಪ್ರಸಾದ ಇರುತ್ತಲ್ಲ ಇಲ್ಲಿ, ಎಲ್ಲರಿಗೂ ಪೂಜೆನೂ ಕೂಡ ಎಲ್ಲರೂ ಸೇರಿ ಮಾಡ್ತಾರೆ. ಬರೇ ಅರ್ಚಕರಷ್ಟೇ ಅಲ್ಲ, ಭಕ್ತರು ಪೂಜೆ ಮಾಡ್ತಾರೆ. ಆರತಿ ಮಾಡೋದು ಭಕ್ತರು ಮಾಡ್ತಾರೆ, ಎಲ್ಲರೂ ಸೇರಿ ಮಾಡ್ತಾರೆ. ಓಕೆ, ಕಳೆದ ಬಾರಿ ಇಲ್ಲಿಗೆ ಬಂದಿದ್ವಿ, ಈ ಸಲ ಇನ್ನೊಮ್ಮೆ ಬರ್ತಾ ಇದ್ದೀವಿ. ಈಗ 12 ಕಾಲ ಎಡೆ ಮಾಡೋ ಟೈಮ್. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಈಗ ಎರಡು ಕಡೆ ಇದು ಎಡೆ ಆಯ್ತಲ್ಲ, ಈಗ ಸ್ಟಾರ್ಟ್ ಆಗ್ತದೆ.
ಹಾ ಹಾ ಪ್ರಸಾದ. ಸರ್, ಈಗ ನನಗೆ ಇಲ್ಲಿ ಬಂದಾಗ ಅವ್ರು ಏನ್ ಮಾಡಿದ್ದು ಅದು ಗೊತ್ತಾಗ್ಲಿಲ್ಲ. ಎಡೆ ಇಡೋದು ಶಾಸ್ತ್ರನ? ಎಡೆ ಇಡುವುದು ಶಾಸ್ತ್ರ ಅಂದ್ರೆ ಊಟದ್ದು ಮಧ್ಯಾಹ್ನ ಪ್ರಸಾದನ ಇವರಿಗೆ ಎಡೆ ಇಟ್ಟು ಓಕೆ, ನಂತರ ಭಕ್ತಿಗಳಿಗೆ ಭಕ್ತಾದಿಗಳಿಗೆ ಕೊಡೋದು. ಇದನ್ನೇ ತಗೊಂಡೋಗಿ ಅದನ್ನ ಇದ್ರಲ್ಲಿ ಹಾಕ್ತಾರೆ. ಓಕೆ, ಎರಡು ಕಡೆ. ಎರಡು ಕಡೆ ಎಡೆ ಮಾಡಿ ನಂತರ ಭಕ್ತರಿಗೆ ಪ್ರಸಾದನ ಹಂಚಲಾಗ್ತದೆ. ಓಕೆ ಓಕೆ. ನಿಜವಾಗ್ಲೂ ಸಾರ್ಥಕ ಕ್ಷಣ ಈ ಪ್ರಸಾದನೇ ಅಲ್ಲಿ ಮಿಕ್ಸ್ ಮಾಡ್ತಾರೆ ಅಲ್ವಾ? ಹಾ ಹಾ. ಅಂದ್ರೆ ಅದು ಪ್ರಸಾದ ಆಗ್ಬಿಡ್ತದೆ. ಉಳಿದಿದ್ದುವ ನಾವೇನು ಅಡಿಗೆ ಮಾಡಿರ್ತೀವಲ್ಲ ಇದನ್ನ ತಗೊಂಡೋಗಿ ಅಲ್ಲಿ ಹಾಕಿದವಾಗ ಅದು ಪ್ರಸಾದ ಪೂರ್ತಿ ಆಗುತ್ತೆ. ಓಕೆ. ಅವಾಗ ಭಕ್ತರನ್ನೇ ನಂತರ ಸ್ಟಾರ್ಟ್ ಮಾಡಿ. ಹಾ ಹಾ. ಪ್ರತಿಯೊಬ್ಬರಿಗೂ ಒಳಗಡೆನೆ ಎಂಟ್ರಿ ಇರುತ್ತಲ್ವಾ? ಇಲ್ಲಿ ಬಂದು ಗದ್ದುಗೆ ಟಚ್ ಮಾಡಿನೇ ಹೋಗ್ಬೋದು. ಯಾವ ಡ್ರೆಸ್ ಕೋಡ್ ಏನೂ ಇಲ್ಲ. ಏನಿಲ್ಲ. ಯಾಕಂದ್ರೆ ಸಿದ್ಧಾರೂಢರಿಗೆ ಡ್ರೆಸ್ ಕೋಡ್ ಇಲ್ಲ, ಮತ್ತೆ ನಾವು ಬೇರೆಯವರಿಗೆಲ್ಲ ಡ್ರೆಸ್ ಕೋಡ್. ಹೌದು ಹೌದು. ಆಮೇಲೆ ನೀವು ಇವ್ರು ಹೇಳಿದ್ರಲ್ಲ, ಇವ್ರದ್ದು ಕೂಡ ತತ್ವಮಸಿನೇ. ನೀವೆಲ್ಲ ಇದಕ್ಕೆ ಹೋದ್ರೆ ನೋಡ್ರಿ, ಶಬರಿಮಲೆಯಲ್ಲಿ ತತ್ವಮಸಿ ಅಂತ, ತತ್ವಮಸಿ ಅಂತ ಇರುತ್ತೆ. ಸಿದ್ಧಾರೂಢರ ತತ್ವಮಸಿ. ಕರೆಕ್ಟ್ ಕರೆಕ್ಟ್. ಇಲ್ಲಿ ಬಂದು ಶರಣು ಕರೆದು. ಹೌದು, ಇವ್ರು ಬೆಳಿಗ್ಗೆ ಪೂಜೆಗೂ ಬರ್ತಾರೆ. ಹೌದಾ? ಬಹಳ ಜನ ಬರ್ತಾರೆ. ಪ್ರತಿಯೊಬ್ಬನು ಕೂಡ ಓಂ ನಮಃ ಶಿವಾಯ ಓಂ ಮಂತ್ರನೇ ನಮಃ ಹೇಳ್ತಾ ಶಿವಾಯ ಇರ್ತಾರೆ. ಮಂತ್ರ ಹೇಳ್ತಾರೆ. ಸರಳವಾದ ಮಂತ್ರ ಎಸ್ ಅಲ್ವಾ? ಅಷ್ಟೇ. ಸಂಸ್ಕೃತದಲ್ಲಿ ಕಠಿಣವಾದ ಮಂತ್ರ ಹೇಳಿ ಹೌದು. ಬೇಕಾಗಿಲ್ಲ. ಸರಳವಾದ ಮಂತ್ರ, ಉದ್ದೇಶ ಅದು. ಹಾ ಹಾ ಹಾ. ಹೌದು, ಎಲ್ರು ಹೇಳ್ಬೋದು, ಎಲ್ರು ಮಂತ್ರ ಹೇಳ್ಬೋದು. ಸಂಜೆ- ಅದರಲ್ಲಿ ಒಳಗಡೆ ಅವರು ಪ್ರತಿಪಾದಿಸಿದಂತ ಸಿದ್ಧಾಂತದಲ್ಲಿ ಒಳಗಡೆ ಅರ್ಥಗಳು ಸಾಕಷ್ಟು ಇರ್ತಾವೆ. ಹಾ ಹಾ. ಅದನ್ನ ನೋಡ್ಬೋದು. ಯಾರು ತಿಳ್ಕೊಳ್ಳೋದಿಲ್ಲ ಸರಿಯಾಗಿ. ಅಲ್ವಾ? ಹೌದು. ಈಗ ನಿಮ್ಮ ಉಡುಪಿಯಲ್ಲೇ ತಗೊಂಡ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದು ಏನ್ ಮಾಡ್ದ ಹೇಳ್ರಿ? ತಿರುಗಿದ್ರು. ಗೋಡೆಯನ್ನ ಒಡೆದ ಹೋದಿಲ್ಲ. ಗೋಡೆ ಒಡೆದ ಅರ್ಥ ಏನು? ನಮ್ಮಲ್ಲಿರುವಂತ ಮೌಢ್ಯ ಹೋಗ್ಬೇಕು. ಅದು ಮೇಲು ಕೀಳು ಅನ್ನೋದು ಇರಬಾರ್ದು. ಆ ಗೋಡೆ ಹೋಗ್ಬೇಕು ಅಂತ ಹೇಳಿ ನೀವೇನ್ ಮಾಡಿದ್ರಿ? ಅದಕ್ಕೆ ಒಂದ್ ಬಂಗಾರದ ಲೇಪನ ಹಾಕಿ ಮತ್ತೆ ಆ ಗೋಡೆ ಹೋಗ್ಲಿಲ್ಲ, ಹಂಗೆ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅರ್ಥನೇ ಮಾಡ್ಕೊಳ್ಳಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಬಂದು ಗೋಡೆ ಹೊಡೆದಿದ್ದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲ, ನಿಜ ಅದು ಖಂಡಿತ. ನೋಡಿ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವ್ರು ಹೇಳಿದ್ದು ನಿಜವಾಗಿಯೂ ಸತ್ಯ. ಇದು ನಮ್ಮ ಮಧ್ಯೆ ಇರುವಂತ ಪರದೆ, ಗೋಡೆ. ಗೋಡೆ ಮೌಢ್ಯ ಗೋಡೆ. ಸೊ ಅದನ್ನ ಮೇಲು ಕೀಳು ಹೌದು ಬೇರೆ ಅಲ್ಲ. ಹಾ ಎಲ್ಲರಿಗೂ ದರ್ಶನ ನೀಡಬೇಕು, ಪ್ರತಿಯೊಬ್ಬರಿಗೂ. ಹೌದು. ನೀವು ಅಲ್ಲಿ ದೇವರು ಒಬ್ಬರ ಸ್ಟ್ರಾಂಗ್ ರೂಮ್ ಅಲ್ಲಿ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡೋದು ಅಲ್ಲ, ಓಪನ್. ಅದೇ ತತ್ವಮಸಿ, ನಾನೇ ಇದ್ದೀನಿ, ನಾನು ಕೂಡ, ನನ್ನಲ್ಲೂ ಆತ್ಮ ಇದೆ, ನಿನ್ನಲ್ಲೂ ಆತ್ಮ ಇದೆ. ನಂತರ ಹೋಗಿ ಸೇರೋದು ಪರಮಾತ್ಮನಲ್ಲಿ. ಎಲ್ಲ ಒಂದೇ, ಎಲ್ಲರೂ ಹೋಗಿ ಸೇರೋದು ಪರಮಾತ್ಮನಲ್ಲೇ ಆತ್ಮ. ಅದನ್ನ ಸಿದ್ಧಾರೂಢರು ಬೋಧಿಸಿದ್ದು, ಅದನ್ನೇ ನಾವು ಅನುಭವಿಸಿ ಪ್ರಚುರಪಡಿಸ್ತಾ ಇದೀವಿ. ಆ ತತ್ವಗಳನ್ನ ನಾವು ಪಾಲಿಸ್ತೀವಿ. ಹೌದು. ವೇದಗಳ ಸಾರ ಇದೆ ನೋಡ್ರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಎಸ್ ವೀಕ್ಷಕರೇ, ಇದು ಸದ್ಗುರು ಶ್ರೀ ಸಿದ್ಧಾರೂಢರ ಗದ್ದುಗೆ. ಇದು ಎಂಟ್ರೆನ್ಸು. ಇಲ್ಲಿ ಕುಳಿತುಕೊಂಡು ಸುಮಾರು ಜನ ಭಜನೆ ಮಾಡ್ತಾ ಇರ್ತಾರೆ. ರಾತ್ರಿ ಹಗಲು ಎಲ್ಲ ಕಡೆನೂ ಇಲ್ಲಿ ಎಲ್ಲ ಟೈಮಲ್ಲೂ ಇಲ್ಲಿ ಜನ ಸೇರಿರ್ತಾರೆ, ಮತ್ತೆ ಭಜನೆ ಕೂಡ ನಡೆದಿರುತ್ತೆ. ಸೊ ನಿಮಗೆ ಇಲ್ಲಿಗೆ ಹೋದರೆ 3 ವಿಶೇಷ ಇದೆ. ಒಂದು ಗದ್ದುಗೆ, ಇನ್ನೊಂದು ಆರೂಢ ದೀಪ, ಮತ್ತೊಂದು ನಾವು ತಂಬೂರಿ. ಕಳೆದ ಬಾರಿ ಇನ್ನೊಂದು ಮೇಲ್ಗಡೆ ನಾಗರಕಲ್ಲಿದೆ ಮೇಲ್ಗಡೆಯಾ, ಅದನ್ನು ಕೂಡ ತೋರಿಸೋಣ. ಅದಕ್ಕೆ ಮುಂಚಿತವಾಗಿ ಗುರುಗಳೇ, ಇಲ್ಲಿ ಒಂದಿಷ್ಟು ಪದಗಳಿದಾವೆ, ಮತ್ತೆ ಎಲ್ಲ ಚಿಹ್ನೆಗಳಿದಾವೆ. ನಿಜಗುಣ ಶಿವಯೋಗಿಗಳ ತತ್ವಗಳು. ಅಂದ್ರೆ ನಾವು ಚಿತ್ತ, ಅಹಂಕಾರ, ಅಥವಾ ನಮ್ಮ ಓಂಕಾರ, ಅಥವಾ ನಮ್ಮ ಪ್ರಾಣ ಪಂಚಕ, ಇದೆಲ್ಲದ್ರ ಬಗ್ಗೆ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಶಾಸ್ತ್ರ ಇದೆ, ಪುರಾಣ ಇದೆ, ಭಗವದ್ಗೀತೆ ಇದೆ, ಎಲ್ಲವೂ ಇದೆ. ಅಂದ್ರೆ ನಾವು ಇದ್ರ ಕೆಳಗಡೆ ಕುಳಿತುಕೊಂಡಿರ್ತೀವಿ. ಇಲ್ಲಿ ನಮ್ಮ ತಲೆ ಮೇಲೆ ಅವೆಲ್ಲವೂ ಇರಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇರಬಹುದು ಅಂತ ನಾನು ಅನ್ಕೊಂತೀನಿ. ಈಗ ಅಲ್ಲಿ ಒಂದಿಷ್ಟು ಜನ ಲೈನಲ್ಲಿ ಹೋಗ್ತಿದ್ದಾರೆ. ಅವರು ಊಟಕ್ಕೆ ಹೋಗ್ತಿರೋದಾ? ಹೌದು. ಈಗ ಎಡೆ ಆಯ್ತಲ್ಲ, ಎಡೆ ಆಯ್ತು. ಈಗ ನೀವು ಪ್ರಸಾದಕ್ಕೆ ಹೋಗಿ. ಇಲ್ಲಿದೆ ನೋಡಿ, ಸಾಮವೇದ ತತ್ವಮಸಿ. ಇದನ್ನ ನೀವು ಇದರಲ್ಲಿ ನೋಡುವುದು ಎಲ್ಲಿ? ಹಸಿ ಅಲ್ವಾ? ಶಬರಿಮಲೆ ಇದ್ರಲ್ಲಿ ಹೋದ್ರೆ ನೋಡ್ತೀರಾ ತತ್ವಮಸಿ. ಕರೆಕ್ಟ್. ಈ ಕಂಬ ಅದು ಎಲ್ಲ ದೇವಸ್ಥಾನದಲ್ಲಿ ಗರುಡ ಕಂಬ ಅಂತ. ಗರುಡ ಕಂಬ 4 ವೇದಗಳ 4 ಕಡೆ ಬರೆದಿದ್ದಾರೆ. 4 ವೇದಗಳ ಸಾರ. 4 ಸಾಮವೇದದ ಸಾರ ತತ್ವಮಸಿ. ಈ ತತ್ವಮಸಿ ಪದವನ್ನ ನೀವು ಶಬರಿಮಲೆಯಲ್ಲಿ ನೋಡ್ಬೋದು. ಅದು ಕೂಡ ತತ್ವಮಸಿ. ಇಲ್ಲಿ ವಾರಕ್ಕೊಂದ್ಸರಿ ಪಲ್ಲಕ್ಕಿ ನಡೀತು. ಇದರದ್ದು ಕೂಡ ಮಹತ್ವ ಇದೆ. ಹೌದು. ಶಯನ ಮಂದಿರ. ಇದು ಮೊದಲು ಸಿದ್ಧಾರೂಢರು ಇಲ್ಲೇ ಕುಂತು ಪ್ರವಚನ ಮಾಡ್ತಿದ್ರು. ಮೊದಲು ಕೈಲಾಸ ಮಂಟಪ ಆಗೋದಕ್ಕಿಂತ ಮೊದಲು ಎಲ್ಲರೂ ಬಂದು ಇಲ್ಲೇ ಭೇಟಿ ಆಗ್ತಿದ್ರು ಅವ್ರಿಗೆ. ಓಕೆ ಓಕೆ ಓಕೆ. ಇಲ್ಲೇ ಇದೆ ನೋಡಿ.
ಓ, ಇಲ್ಲಿ ಇದು ರಥ ಹಾ ಪಲ್ಲಕ್ಕಿ. 2 ಬೆಳ್ಳಿ ರಥ ಇದೆ. ಅಂದ್ರೆ ಇದು ಪ್ರತಿದಿನ ತೆಗಿತೀರಾ ನೀವು? ಇಲ್ಲ, ಸೋಮವಾರ ಅಷ್ಟೇ. ಸೋಮವಾರ ಅಷ್ಟೇ. ಎಷ್ಟು ಗಂಟೆಗೆ ನಡೆಯೋದು? ಸಾಯಂಕಾಲ 6:30 ಸ್ಟಾರ್ಟ್ ಆಗುತ್ತೆ. 6:30 ಪಲ್ಲಕ್ಕಿ ಆಗುತ್ತೆ. ಪಲ್ಲಕ್ಕಿ ಮತ್ತು ರಥ 2 ಬೆಳ್ಳಿ ರಥ. ಇದು ಪ್ರಸಾದ ನಿಲಯ. ನೋಡಿ ಇಲ್ಲಿ ಇಷ್ಟು ಜನ ಇದಾರೆ, ಈಗ ಲೈನ್ ಅಲ್ಲಿ ಹೋಗ್ತಾರಲ್ಲ, ಲೈನಲ್ಲಿ ಅಲ್ಲಿ ಎಡೆ ಇಟ್ಟ ಅಲ್ಲಿ ಒಂದು ನಂತರನೇ- ಕ್ಯಾಮ್ರಾ ಇದೆ. ಹಾ. ಆ ಕ್ಯಾಮ್ರಾದಲ್ಲಿ ಕೌಂಟ್ ಬರ್ತದೆ. ಒಬ್ಬೊಬ್ರು ಎಂಟ್ರಿ ಆದ ಕೂಡಲೇ ಕೌಂಟ್. ಅಲ್ಲಿ ಹೋಗಿದ್ದಾರೆ. ಇಲ್ಲಿ ಊಟಕ್ಕೆ ಬಡಿಸೋ ಮುಂಚೆ ಅಲ್ಲಿ ಪ್ರಸಾದ ಎಡೆ ಮಾಡಿ ಆದ್ಮೇಲೆ ಇಲ್ಲಿ ಆ ಎಡೆನ ಇದಕ್ಕೆ ಆ ಪ್ರಸಾದನ ತಂದು ದೊಡ್ಡ ಕೊಪ್ಪರಿಗೆ ಇಲ್ಲಿ ಬೇಯಿಸಿರ್ತೀರಲ್ಲ, ಅದರಲ್ಲಿ ಹಾಕಿದವಾಗ ಅದು ಕೂಡ ಪ್ರಸಾದ ಆಗ್ಬಿಡುತ್ತೆ. ಸರ್. ಇಲ್ಲಿರುವಂತದ್ದು ಶಯನ ಮಂದಿರನ? ಶಯನ ಮಂದಿರ. ಏನ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು? ಮಾಹಿತಿ ಕೊಡ್ತೇನೆ. ಓಕೆ. ಸಿದ್ಧಾರೂಢರು ತಮ್ಮ 40ನೇ ವಯಸ್ಸಿನಲ್ಲಿ ಇಲ್ಲಿಗೆ ಬಂದಿದ್ರಲ್ಲ, ಬಂದಿರೋದು ಪ್ರಥಮವಾಗಿ ಇದೇ ಸ್ಥಳದಲ್ಲಿ ಮಲಗ್ತಾ ಇದ್ರು ಅವರು. ಅಂದ್ರೆ ಆಗ ಇದು ಪೂರ್ತಿ ಒಂದು ಜಂಗಲ್. ಎಲ್ಲ ಈ ದಬ್ಗಳಿ ಅನ್ನುವಂತ ಒಂದು ಜಾತಿ, ಕಳ್ಳಿ ಜಾತಿಯ ಗಿಡಗಳೆಲ್ಲ ಬೆಳ್ಕೊಂಡಿದ್ವು ಅಂತ. ಹೌದು. ಇದಾಗ ಸ್ಮಶಾನ. ಈ ಸ್ಮಶಾನದಲ್ಲಿ ಒಂದು ಸಮಾಧಿ ಇತ್ತು. ಚಿದ್ಗನಾನಂದ ಸ್ವಾಮೀಜಿಗಳ ಒಂದು ಸಮಾಧಿ ಇದೆ. ಇದು ಆ ಸಮಾಧಿಗೆ ಒಂದು ಸಣ್ಣ ಛತ್ತ ಹಾಕಿದ್ರು. ಓಕೆ. ಅಲ್ಲಿ ಹೋಗಿ ಸಿದ್ಧಾರೂಢರು ಮಲಗ್ತಾ ಇದ್ರು. ಸೊ ಇದನ್ನ ಶಯನ ಮಂದಿರ ಅಂತ ಹೇಳ್ತಾರೆ. ಈಗಲೂ ಕೂಡ ಅದು ಒಬ್ರು ಬ್ರಾಹ್ಮಣರ ಸ್ವಾಮೀಜಿಗಳು, ಚಿದ್ಗನಾನಂದ ಸ್ವಾಮೀಜಿಗಳು, ಆ ಸಮಾಧಿ ಇದೆ. ಅವರು ಇಲ್ಲಿ ಮಲಗ್ತಾ ಇದ್ರಿಂದ ಇದನ್ನ ಶಯನ ಮಂದಿರ. ಅದನ್ನೇ ಈಗ ಡೆವಲಪ್ ಮಾಡಿದ್ರು. ಮೊದಲು ಇದು ಸ್ಮಶಾನದ್ದು. ಅದ್ರ ಮೇಲೆನೆ ಕುಳಿತುಕೊಂತಿದ್ರ? ಅದ್ರ ಮೇಲೆ ಮಲಗ್ತಿದ್ರು. ಆ ಸಮಾಧಿ ಮೇಲೆ ಮಲಗ್ತಾ ಸಮಾಧಿ ಮೇಲೆ ಮಲಗ್ತಾ ಇದ್ರು. ಇವತ್ತು ಇದು ಶಯನ ಮಂದಿರವಾಗಿ ಜನಗಳಿಗೆ. ಅವರು ಮಲಗಿದಾಗ ಅವ್ರ ರಕ್ಷಣೆಗೆ ಒಂದು ಹಾವು ಬಂದು ನಿಂತ್ಕೊಳ್ತಿತ್ತಂತೆ. ಅದಕ್ಕೋಸ್ಕರ ಅದನ್ನ ಮಾಡಿದ್ದಾರೆ. ಅವರು ಒಬ್ರು ಸನ್ಯಾಸಿ, ಅವರು ಸದ್ಗನಾನಂದ ಸ್ವಾಮೀಜಿಗಳಂದ್ರೆ ಒಬ್ರು ಸನ್ಯಾಸಿ ಅವರು. ಅವ್ರ ಸಮಾಧಿ ಮೇಲೆ ಗುರುಗಳೇನು ಹೇಳ್ತಾ ಇದ್ರಿ? ಚಿದ್ಮಾನಂದ ಸ್ವಾಮಿಗಳು ಅಂತವ್ರಿಗೆ ದೇಹತ್ಯಾಗ ಆದಾಗ ಅವ್ರಿಗೆ ಮುಕ್ತಿ ಸಿಕ್ಕಿದ್ದಿಲ್ಲಂತೆ. ಮುಕ್ತಿ ಸಿಕ್ಕದ ಕಾರಣ ಅಜ್ಜವ್ರು ಇದ್ರಾಗ ಬಂದಾಗ, ಇಲ್ಲಪ್ಪ ನಾನು ಮುಕ್ತಿ ಸಿಕ್ಕಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂದಾಗ, ಇಲ್ಲಪ್ಪ ನಾನು ನಿನ್ನ ಇದ್ರ ಮೇಲೆ ಸಮಾಧಿ ಮೇಲೆ ಕಾಲಿಟ್ಟು ನಾನು ಮಲ್ಕೊತೀನಿ ಅಂತ ಅಂದಾಗ, ಅಲ್ಲಿ ಅವ್ರ ಪಾದನೂ ಇದು ಮಾಡಿದ್ದಾರೆ, ಅವರು ಸಮಾಧಿನೂ ಮಾಡಿದ್ದಾರೆ. ಇದು ಶಯನ ಮಂದಿರ ಅಂತ. ಯಾವಾಗಿದ್ರು ಅಜ್ಜವ್ರು ಇಲ್ಲೇ ಮಲ್ಕೊತಿದ್ರು. ಆಮೇಲೆ ಅಲ್ಲಿ ಅಂತಿಮ ದರ್ಶನ ಕೊಠಡಿ ಇದೆ. ಅವರಲ್ಲಿ ಧ್ಯಾನ ಮಾಡೋದು, ಅವರಿಗೆ ಸಣ್ಣ ಅಜ್ಜವ್ರಿಗೆ ಎಲ್ಲ ಅಂತಿಮ ದರ್ಶನ ಕೊಠಡಿ ಒಳಗೆ ಅವ್ರಿಗೆ ಬೋಧನೆ ಮಾಡಿದ್ದೆಲ್ಲ ಇಲ್ಲಿ ಮಾಡಿದ್ದಾರೆ. ಇದೊಂದು ವಿಶೇಷತೆ ಮಾಡಿವಿ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು 1 ವರ್ಷ ಬೇಬಿ ಒಳಗಿದ್ದವ್ರಿಗೆ, ಅಶಕ್ತನ ಇದ್ದವ್ರಿಗೆ ಸ್ಟಾರ್ಟೆಡ್. ಓಕೆ. ಇದು ಇದೆ ಅಂದ್ರೆ ಡೈರೆಕ್ಟ್ ಎಂಟ್ರಿ. ಹಿಂಗೆ ಡೈರೆಕ್ಟ್ ಎಂಟ್ರಿ. ಸ್ವಲ್ಪ ಕಷ್ಟ ಆಗುತ್ತೆ ಅವರೆಲ್ಲರಿಗೂ. ಈಗ ಸೀನಿಯರ್ ಸಿಟಿಜನ್ ಇರ್ತಾರೆ, ಅವ್ರಿಗೆಲ್ಲ ಪಾಪ ಒಂದು ಒಳ್ಳೇದಾಗ್ಲಿ ಅನ್ನೋದೊಂದು ತರ್ತಾ ಇದ್ವಿ. ಸ್ಮಾಲ್ ಚೇಂಜಸ್ ಎಲ್ಲ ಬಹಳಷ್ಟು ತರ್ತಾ ಇದ್ವಿ. ಹೌದು, ಖಂಡಿತ ಮಾಡಿ. ಈಗ ನಾವು ಫಸ್ಟ್ ತಂಬೂರಿಯನ್ನು ನೋಡ್ತೀವಲ್ಲ. ಇವರು ಓಂ ನಮ ಶಿವಾಯ ಹೇಳ್ತಾನೆ ಇರ್ತಾರೆ ನಿರಂತರವಾಗಿ. ಇದು ತಂಬೂರಿ ವೀಣೆ ಅಜ್ಜರು ಇದ್ದಂಗಿಂದನೇ ವೀಣೆ, ಅಜ್ಜರು ಯೂಸ್ ಮಾಡುವಂತ ವೀಣೆ ಇದು. ಅಜ್ಜರೊಳಗೆ ಬಂದಿಂದ ವೀಣೆ ನಮ್ಮಲ್ಲಿ ಅಜ್ಜರೊಂದು ಆಶೆ ಅದು. ಯಾಕಂದ್ರೆ ಇದು ಪಂಚಾಕ್ಷರಿ ಮಂತ್ರ ಅಂತಾರೆ. ಇದು ಅಜ್ಜರು ಹೇಳಿದ್ದು ಓಂ ನಮ ಶಿವ ಅನ್ನೋದೊಂದು ಏನಿದೆ, ಇದೊಂದು ಪಂಚಾಕ್ಷರಿ ಮಂತ್ರ. ಈ ಮಠದೊಳಗೆ ಯಾವಾಗಲೂ 24/7 ಈ ಓಂ ನಮ ಶಿವ ಅನ್ನೋ ಮಂತ್ರ ಯಾವಾಗಲೂ ಪಠಣೆ ಆಗ್ತಾ ಇರಬೇಕು. ಇಲ್ಲಿ 4 ತಾಸು ಒಬ್ಬೊಬ್ರು ಸ್ವಾಮೀಜಿ ಬಂದು ಪಠಣೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕಂಟಿನ್ಯೂಸ್ ನಿಲ್ಬೇಕಲ್ಲ. ಇದನ್ನ ಕೆಳಗಡೆ ಊರೋದೇ ಇಲ್ಲ. ಯಾವಾಗಲೂ ಇಟ್ಟಿಲ್ಲ. ಇನ್ನು ಎಷ್ಟು ವರ್ಷ ಆಯ್ತು. ಮತ್ತೆ ಅದ್ ಏನ್ ಹೇಳ್ತಾರೆ, ಇದು ಕೆಳಗಿಟ್ರೆ ಏನಾದ್ರು ಒಂದು ಅನಾಹುತ ಸಂಭವಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟದ್ದು ಸಂಭವಿಸಬಹುದು. ಅದಕ್ಕೆ 24/7 ಓಂ ನಮ ಶಿವ. ಇವನ್ ರಾತ್ರಿ ಎಲ್ಲನೂ ಓಂ ನಮ ಶಿವ ಅಂತ ಹೇಳ್ತಾರೆ. ಇದೆ ಆಕ್ಚುಲಿ ನಮ್ಮ ಶಕ್ತಿ. ನಮ್ಮ ಹುಬ್ಳಿಗೆ, ಧಾರವಾಡಕ್ಕೆ ಶಕ್ತಿ ಅಂದ್ರೆ ಇದು ನಮ್ಮ ಸಿದ್ಧಾರೂಢ ಮಠನೇ ಅಂತ ಹೇಳ್ಬೋದು. ಪ್ರತಿದಿನ ನಡೀತಾ ಇರುವಂತ ಈ ಮಂತ್ರ ಓಂ ನಮ ಶಿವ ಜಪ ತಪನೆ ನಮ್ಮನ್ನೆಲ್ಲರೂ ಕಾಪಾಡ್ತಾ ಇದೆ. ಇಲ್ಲಿ ಮೇಲ್ಗಡೆ ಬಂದ್ರೆ ನಾಗನ ಚಿತ್ರಣ ಇದೆ. ಏನಿದು ವಿಶೇಷತೆ ನೋಡ್ರಿ. ಇದು ನಾಗ ಅಂದ್ರೆ ಇದ್ರೊಳಗೆ ಎಲ್ಲ ಕಡೆ ಇದ್ರು ನೋಡ್ರಿ. ನಮ್ದೇ ಇವ್ರಿಗೆ 4 ವೇದ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲನೂ ಇದ್ರೊಳಗೆ ಅಲ್ಲಿ ನೋಡ್ರಿ ಮೇನ್ ಮಾಡಿದ್ದಾರೆ. ಅದು ಮಾಡಿದ್ದಾರೆ. ಮಾಡುವಾಗ ಆ ಕಲ್ಲು ಸ್ವಲ್ಪ ಜಾರಿ ಕೆಳಗಡೆ ಬಂತಂತೆ. ಅವಾಗ ಸಿದ್ಧಾರೂಢರು ಬಂದು ಅದನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿದಿದ್ದಾರೆ ಅಂತೇಳಿ ನಮ್ಮ ಸಿದ್ಧಾರೂಢರ ಚರಿತ್ರೆಯಲ್ಲಿ ಕೂಡ ಬರ್ತದೆ. ಅದರಲ್ಲಿ ನಾಗದನ್ನ ಕೆತ್ತಿದ್ದಾರೆ.
ಅದು ಎಲ್ಲ ಕೂಡ ಸೇರಿದಾಗ ಅದ್ರ ಬಾಲ ಒಂದು ಕಡೆ ಹುಡುಕ್ಬೇಕಾಗ್ತದೆ. ಓಕೆ. ಎಲ್ಲ ರೌಂಡ್ ಹಾಕಿ ಒಂದೇ ಬಾಲ ಇರ್ತದೆ. ಕೆತ್ತನೆ ಮಾಡಿರೋದು ಸ್ಪೆಷಲ್ ಆಗಿ ಮಾಡಿದ್ದೆ. ಬನ್ನಿ ಮುಂದಕ್ಕೆ ಬನ್ನಿ. ಮತ್ತೆ ಇಲ್ಲಿ ನಮಗೆ ಆರೂಢ ಜ್ಯೋತಿ ಕಾಣಿಸುತ್ತೆ. ಈ ಆರೂಢ ಜ್ಯೋತಿ ಬಗ್ಗೆನೂ ನಾವು ಒಂದು ಇನ್ಫಾರ್ಮೇಶನ್ ಕಳೆದ ಬಾರಿ ಕೊಟ್ಟಿದ್ದೀವಿ, ಆದರೆ ಈ ಬಾರಿಯೂ ಮತ್ತೊಮ್ಮೆ ನಿಮ್ಮಿಂದ ನಾವು ಕೇಳಬೇಕು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಆರೂಢ ಜ್ಯೋತಿ ಇದೆ ಅಲ್ವಾ? ನಂದಾದೀಪ ಅಂತ ಹೇಳ್ತಾರೆ. ಹೌದು, ಆರದ ದೀಪ. ಆರದ ದೀಪ. ಎಸ್. ಗುರುಗಳೇ, ನಾನು ಒಂದು ಮಾತನ್ನ ಕೇಳಿದ್ದೆ, ಇಲ್ಲಿಂದ ಜ್ಯೋತಿಯನ್ನ ತಗೊಂಡು ಹೋಗ್ತಾರೆ, ಮನೆ ಮನೆಗೂ ತಗೊಂಡು ಹೋಗ್ತಾರೆ, ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಇಲ್ಲಿನ ಜ್ಯೋತಿಯನ್ನ ತಗೊಂಡು ಹೋಗಿ ಅಲ್ಲಿ ಬೆಳಗ್ತಾರೆ ಅಂತ ಒಂದು ಮಾತಿದೆ. ಸೊ ಅದ್ರ ಬಗ್ಗೆನೂ ಒಂದು ಮಾಹಿತಿ ಬೇಕು ನಮ್ಗೆ, ಯಾಕಂದ್ರೆ ಇಲ್ಲಿಗೆ ಬಂದಿದೀವಿ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಈಗ ಇದು ನಂದಾದೀಪ ಏನಲ್ಲ, ಆರದ ನಂದಾದೀಪ. ಇದು 24/7 ಹೇಗೆ ನಮ್ದು ಓಂ ನಮಃ ಶಿವಾಯ ಜಪ ತಪ ಆಗುತ್ತಲ್ಲ, ಓಕೆ, ಅದೇ ತರ ನಮ್ಮ ನಂದಾದೀಪನು 24/7 ಉರಿತಾ ಇರ್ತದೆ. ಓಕೆ. ಇಲ್ಲಿ ತಾವು ಹೇಳಿದ್ದು ಕರೆಕ್ಟ್. ಯಾವುದೇ ಒಂದು ಮಠದವರು ಇರ್ಬೋದು, ಸಿದ್ಧಾರ್ಥ ಮಠದ ಬಹಳಷ್ಟು ಇದೆ. ಒಂದು ಅಡುಗೆ ಮನೆಗೆ ಒಂದು ಒಲೆ, ಯಾವುದೋ ಒಂದು ಸಿದ್ಧಾರ್ಥ ಮಠದ ಬೇರೆ ಮಠದೊಳಗೂ ಒಂದು ಒಲೆ, ಅಂದ್ರೆ ಅಲ್ಲಿಗೆ ಅಡುಗೆ ಮನೆ ರೆಡಿ ಮಾಡ್ಬೇಕಾದ್ರೆ ಹೌದು, ಇಲ್ಲಿಯ ದೀಪ ತಗೊಂಡೋಗಿ ಅಲ್ಲಿ ಅಡುಗೆ ಮನೆ ಅಡುಗೆ ಒಲೆ ಹಚ್ಚಿಸ್ತಾರೆ ಅಂತ ವಿಶೇಷವಾದ ದೀಪ ಇದು ಅಜ್ಜರ ದೀಪ, ಆರ್ಲಾರ್ದಂತ ನಂದಾದೀಪ. ಈ ಆರೂಢ ಜ್ಯೋತಿಯನ್ನು ನಾವು ಕಳೆದ ವರ್ಷ 4 ರಾಜ್ಯಗಳಿಗೆ ಒಯ್ದು ತಗೊಂಡೋಗಿದ್ವಿ. ಈ ಆರೂಢ ಜ್ಯೋತಿಯನ್ನು, ಎಲ್ಲಾ ಜ್ಯೋತಿಯನ್ನ ಅಂದ್ರೆ ಇದು ಜ್ಞಾನದ ಜ್ಯೋತಿ. ಈ ಜ್ಞಾನದ ಜ್ಯೋತಿಯನ್ನ ನಾವು ಎಲ್ಲ ಕಡೆಗೂ ಹೋಗಿ ಸಿದ್ಧಾರೂಢರ ಏನು ಅವರ ಜ್ಞಾನವನ್ನ ಎಲ್ಲ ಕಡೆಗೂ ಪ್ರಸಾರ ಮಾಡಿ ಬಂದಿರುವಂತಹದ್ದು. ಹಾಗಾಗಿ ಇದಕ್ಕೆ ಬಹಳಷ್ಟು ಮಹತ್ವ ಇದೆ. ಸಿದ್ಧಾರೂಢರೇ ಹತ್ತಿದಂತ ಜ್ಞಾನ ಜ್ಯೋತಿ ಇದು ನಿರಂತರವಾಗಿ ಉರಿತಾ ಇರಬೇಕು. ಈ ಜ್ಞಾನ ಎಲ್ಲ ಕಡೆಗೂ ಹಬ್ಬತಾ ಇರಬೇಕು ಅನ್ನೋದೇ ಅವರ ಉದ್ದೇಶ. ಹಾಗಾಗಿ ಪ್ರತಿಯೊಬ್ಬರು ಮನೆಗೆ ಈ ಜ್ಯೋತಿಯನ್ನೇ ಒಯ್ದು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಈಗ ಹೊಸ ಮನೆಗಳನ್ನು ಬೆಳಗೋದಾದ್ರೆ ಅಥವಾ ಹೊಸ ಪ್ಲೇಸ್ಗಳನ್ನ ಅವಾಗ ಮಾಡೋದಾದ್ರೂ ಕೂಡ ಈ ಜ್ಯೋತಿಯನ್ನ ಇಲ್ಲಿಂದಾನೇ ಹಚ್ಚಿಕೊಂಡು ತಗೊಂಡೋಗಿ ಅಲ್ಲಿ ಅದಕ್ಕೆ ಇಲ್ಲಿ ಅವಕಾಶ ಇದೆ. ಈಗ ಇನ್ನೊಂದು ಅಂಗಾರ ಅಂತ ಹೇಳಿದ್ವಿ, ಅದು ಎಲ್ಲಿರುವಂತದ್ದು? ಹೊರಗೆ ಇಟ್ಟಿರ್ತೀವಿ, ಹೊರಗಡೆ ಇದೆ ಅದು. ಹೊರಗೆ ನಾವು ತಗೊಂಡು ಹೋಗುವಾಗ ಅವರೆಲ್ಲ ತಗೊಂಡು ಹೋಗ್ತಾರೆ. ಅದನ್ನು ತಗೊಂಡು ಹೋಗ್ತಾರೆ. ಬೂದಿ ಸಿದ್ಧಾರೂಢರ ಅಂಗಾರ ಅಂದ್ರೆ ಅದು ಬೂದಿ ಬಡ್ಕೋತಾ ಇದ್ದಲ್ಲ, ಅವನು ಸಾಕ್ಷಾತ್ ಶಿವನ ಅವತಾರ. ಸಿದ್ಧಾರೂಢರು ಅದನ್ನ ಬಡ್ಕೊಳ್ತಾ ಇದ್ರು. ಎಲ್ಲರ ಹಣೆಯಲ್ಲೂ ಕೂಡ ಇಲ್ಲಿ ಇರಬೇಕು. ಅದೇ ಅಂಗಾರ. ಅದನ್ನ ಬಡ್ಕೊಂಡ್ರೆ ಅದೇ ಬಂಗಾರ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ. ಅದಕ್ಕೆ ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಅವರು ಜನ ಹೇಗ್ ನಂಬ್ತಾರಂದ್ರೆ, ನಮ್ಮವರು ಇದಾರೆ, ಒಂದು ಕೌಜಲ್ಗಿ ಅವ್ರ ಫ್ಯಾಮಿಲಿ ಇದಾರೆ, ಅಮ್ಮ ಇದಾರೆ, ಮೊಮ್ಮಕ್ಕಳಿಗೆ ಏನಾದ್ರು ಆದ್ರೇನು ಅಜ್ಜನ ಪ್ರಸಾದ ತಿನ್ನಿಸ್ತಾರೆ. ಇದೇನ್ ಅಂಗಾರ ಇದೆಯಲ್ಲ, ಜ್ವರ ಬರ್ಲಿ ಏನಾದ್ರೂ ಆಗ್ಲಿ ಅಜ್ಜನ ಹೆಸರು ಹೇಳಿ ತಲೆಗೆ ಹಚ್ಚಿ ಬಾಯೊಳಗೆ ಹಾಕ್ಬಿಟ್ರೆ, ಅಂದ್ರೆ ಅಷ್ಟು ವಿಶ್ವಾಸ ಅಜ್ಜನ ಮೇಲೆ. ಮೊಮ್ಮಕ್ಕಳಿಗೆ ಯಾರಿಗಾದ್ರೂ ಆರಾಮಿರ್ಲಿಲ್ಲ, ಮನೆಗೆ ಯಾರಿಗೂ ಆರಾಮಿರ್ಲಿಲ್ಲ ಅಂದ್ರು, ತಮಗಾದ್ರೂ ಆರಾಮಿಲ್ಲ ಅಂದ್ರು ಅಂಗಾರ ತಿನ್ನುವಂತ ಅಷ್ಟು ವಿಶ್ವಾಸ ಅಜ್ಜನ ಮೇಲೆ. ಇಲ್ಲಿ ಒಳಗಡೆ ಹೋಗ್ಬೋದು ಅಂದ್ರೆ ಇದು ಭೂಮಿಯಿಂದ ಮೇಲ್ಗಡೆ ಇದೆ. ಸಮಾಧಿ ಇರೋದು ಮೇಲೆ. ಇಲ್ಲಿ ರೂಮ್ಸ್, ಇವು ರೂಮ್ಸ್ ಕೆಳಗಿದೆ, ಕೆಳಗೆ ದೊಡ್ಡ ಸ್ಟೆಪ್ಸ್, ಕೋಣೆ ಇದೆ ಕೆಳಗಡೆ. ಅಂದ್ರೆ ಇದು ಭೂಮಿಗೆ ತಾಕೊಂಡಿಲ್ಲ. ಇಲ್ಲ, ಇದು ಸಮಾಧಿ ಇದೇನಿಲ್ಲ, ತಾಕಿಲ್ಲ ಇದು ಭೂಮಿ. ಸೊ ಇದು ಗದ್ದುಗೆ ಅಜ್ಜರ ಬ್ರಹ್ಮಕ್ಕೆ ಆಗಿದ್ದಂತ ಜಾಗ ಇದು. ಅಜ್ಜರ ಇದೆ ಸಮಾಧಿ, ಅಜ್ಜರ ಕೆಳಗೆ ರೂಮ್ ಇದೆ. ಅಜ್ಜರ ಈ ಸಮಾಧಿ ಐ ಥಿಂಕ್ ನಂಗೆ ಜಗತ್ತಿನೊಳಗೆ ನಿಮ್ಗೆ ಸಿಗ್ಲಿಕ್ಕಿಲ್ಲ, ಸಮಾಧಿ ಮೇಲೆ ಇದ್ದಿದ್ದು. ಅಜ್ಜರ ಸಮಾಧಿ ಇದೆ ಮೇಲೆ ಇದೆ. ಭೂಮಿಗೆ ತಾಕೊಂಡ್ರೆ ಅಲ್ಲಿ ಎಲ್ಲವೂ ಭೂಮಿಗೆ ಲೀನ ಆಗುತ್ತೆ. ಹಾಗಾಗಿ ಇಲ್ಲಿ ಕೋಣೆ ಇದೆ ಅಡಿಗಡೆ, ಅದರಿಂದ ಮೇಲ್ಗಡೆ ಅಜ್ಜ ಅವರು ಇದ್ದಾರೆ. ಇವತ್ತಿಗೂ ಅಜ್ಜ ಅವರು ಇಲ್ಲೇ ಇದ್ದಾರೆ. ಅಲ್ಲ, ನಮಗೂ ಒಂದು ವೈಬ್ರೇಷನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಬಂದಾಗ. ಗುರುವರ ಬೆಳಗುವೆ ಆರತಿಯ. ಚೈತನ್ಯಂ ಶಾಶ್ವತಂ ಶಾಂತಂ ನಿಯಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪರೇಶ್ವರ ಶ್ರೀಮತ್ಕರು ಸಿದ್ಧಾರೂಢ ಸ್ವಾಮಿ, ಶ್ರೀಮತ್ಕರು
सकल साधु संत महाराज की जय। जय मंगलम जय नमः पार्वती हर महादेव। ಅಜ್ಜನಿಗೆ ಪೇಟ ಈ ಥರ ಶೃಂಗಾರ ಇದೆಲ್ಲ ಪ್ರತಿದಿನ ಇರುತ್ತಲ್ವಾ ಇಲ್ಲಿ? ಭಕ್ತರ ಆಸೆ. ಮೂರ್ತಿಯ ವಿಶೇಷತೆ? ಮೂರ್ತಿ ವಿಶೇಷ ಅಂದ್ರೆ ಅಜ್ಜವರು ಇದ್ದಾಗಲೇ ಈ ಮೂರ್ತಿಯನ್ನ ಕಡಿದಿದ್ದು. ಅಜ್ಜವರು ಕೂತ್ಕೊಂಡಿದ್ದವಾಗ ಅವರು ಮೂರ್ತಿಯನ್ನ ಅವ್ರ ತರನೇ ಕೂತಾಗ ಕಡಿದಿರು. ಸಾಕ್ಷಾತ್ ಅವ್ರು ಕೊಡ್ತಿದ್ರು, ಕುಂತಾಗ ನೋಡಿ ತೆಗ್ದಿದ್ದು ನೋಡ್ಕೊಂಡು ಅವ್ರ ಮೂರ್ತಿ ಹೆಂಗ್ ಕೂತಿದ್ದಾರೆ ಹಂಗ ಅವ್ರು ನೋಡ್ಕೊಂಡು ಕೂತಿದ್ದು ಕೆತ್ತಿದಂತದ್ದು ಮೂರ್ತಿ. ಪ್ರತಿಯೊಂದು ಅಲ್ಲಿ ನರ ಗಿರ ಎಲ್ಲ ಏನಿದೆ ಸೇಮ್ ಅಜ್ಜವ್ರದ್ದೇ ಇದೆ. ಅವ್ರದ್ದು ಅಜ್ಜರಿಗೆ ಇಲ್ಲೊಂದು ಇದಿದೆ, ಅದು ಕೂಡ ಕಾಣ್ಬೋದು. ಸೇಮ್ ಇದರಿಂದ ಇಟಾಲಿಯನ್ ಮಾರ್ಬಲ್ ಇಂದ ತುಳಿನಲ್ಲಿ ಕೆತ್ತಿದಂತ ಮೂರ್ತಿ. ತುಂಬಾ ಚೆನ್ನಾಗಿದೆ. ಅಜ್ಜವ್ರೆ ಎದುರುಗಡೆ ಕೂತ್ರೆ ಹೆಂಗಿರುತ್ತೆ ಹಾಗೆ. ಅವರು ಹೇಳಿದ್ರಂತೆ, ಇಲ್ಲ ನೀನ್ ಎದುರುಗಡೆ ಕೂತ್ರಷ್ಟೇ ನಾನು ಮೂರ್ತಿ ಮಾಡ್ತೀನಿ ಅಂತ ಹೇಳಿ ಅದರ ಪ್ರಕಾರ ಅವರು ಕೂತ್ಕೊಂಡವಾಗ ಅದನ್ನ ನೋಡಿ ಆ ಮೂರ್ತಿಯನ್ನು ಮಾಡಿದ್ರು. ಅಂದ್ರೆ ಅವ್ರು ಇದ್ದಾಗಲೇ ಮಾಡಿದ್ದು. ಅಂದ್ರೆ ಅವರೆಲ್ಲ ದೂರದೃಷ್ಟಿ ಅವ್ರದ್ದೆಲ್ಲ. ಹೌದು ಹೌದು. ಈಗ ಈ ಬಾದಾಮಿ ಕಲ್ಲು ಗುಡಿ ಬಾದಾಮಿ ಕಲ್ಲಿಂದನೇ ಕಟ್ಟಿದ್ದಾರೆ. ಹೌದು, ಅದಕ್ಕೆ ಯಾರ್ಯಾರು ಕಲ್ಲು ಕೊಟ್ಟಿದ್ರು, ಎಷ್ಟು ಖರ್ಚಾಯ್ತು, ಪ್ರತಿಯೊಂದು ಕೂಡ ತಮ್ಗೆ ಇದರಲ್ಲಿ ಸಿಗುತ್ತೆ. ಇದು ಅಭಿಷೇಕದ ಹಾಲ್ ಇದೆ. ಬಂದು ಸಾಕ್ಷಾತ್ ದೊಡ್ಡ ಮೂರ್ತಿ ಮಾಡ್ಲಿಕ್ಕೆ ಆಗಲ್ಲ, ಚಾವಿ ಮೂರ್ತಿ ಸಣ್ಣ ಮೂರ್ತಿ ಇದಕ್ಕೆ ಅಭಿಷೇಕ ಮಾಡಿಸಿ ಮಾಡ್ಕೊಂಡು ಹೋಗ್ತಾರೆ. ಒಬ್ಬ ಭಕ್ತ ಬಂದ್ರೆ ಸಂತೃಪ್ತಿಯಿಂದ ಹೋಗ್ಬೇಕನ್ನೋದೇ ನಮ್ದೊಂದು ಎಲ್ಲರದ್ದು ಅಷ್ಟೇ. ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಮಾಡಿ ಪ್ರಸಾದ ತಗೊಂಡು ಹೋಗಿ ಅಭಿಷೇಕ ಆಗುವಂಥದ್ದು ಸಿದ್ಧಾರೂಢ ಗದ್ದುಗೆ ನೋಡಿದ್ವಿ. ಅದಾದ ನಂತರ ಅದ್ರ ಪಕ್ಕದಲ್ಲೇ ಇರುವಂಥದ್ದು. ನೀವು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಇಲ್ಲಿಗೆ ಬಂದರೆ ಇಲ್ಲಿ ಅಭಿಷೇಕವನ್ನು ಮಾಡಬಹುದು. ಅಲ್ಲಿ ಏನು ಅಭಿಷೇಕ ಮಾಡಿದ್ದಿರುತ್ತಲ್ಲ ಅದರ ಪ್ರಸಾದ ಪ್ರಸಾದ ಇಲ್ಲಿ ನೋಡಿ. ಇಲ್ಲಿ ಬಂದ್ರೆ ಎಷ್ಟು ಜನ ಮಠಕ್ಕೆ ಬಂದು ಪ್ರಸಾದಕ್ಕೆ ಪ್ರಸಾದಕ್ಕಲ್ವಾ? ಸಿಗುತ್ತೆ. ಸೊ ನಮಗೆ ಪರ್ ಡೇ ಎಷ್ಟು ಪ್ರಸಾದ ಮಾಡಿದ್ದಾರೆ ಜನ ಅನ್ನೋದು ನಮ್ಗೆ ಲೆಕ್ಕ ಸಿಗ್ತದೆ. ಒಂದು ತಿಂಗಳವರೆಗೂ ಸಿಗ್ತದೆ. ಈಗ ಕೆಲವರೆಲ್ಲ ನಿರಂತರವಾಗಿ ಸೇವೆಗೆ ಅಂತೇಳಿ ನಮ್ಮನ್ನು ಡೆಪಾಸಿಟ್ ಮಾಡಿರ್ತಾರೆ. ಅಲ್ಲಿ ನಾವು ಬೋರ್ಡ್ ಹಾಕಿದ್ದೀವಿ, ಇವತ್ತು ಎಷ್ಟು ಜನರದ್ದು ಇದೆ ಅಂತ ಹೇಳಿ. ಪ್ರತಿ ದಿವಸ ಒಂದು 20 ರಿಂದ 30 ಮಂದಿ ನಿರಂತರ ಸೇವೆಗೆ. ನಿರಂತರ ಸೇವೆದು ಒಂದು ಅಕೌಂಟ್ ಮಾಡಿದ್ವಿ. ಅಲ್ಲಿ 6,000 ಕೊಟ್ಟರೆ 1 ವರ್ಷಕ್ಕೆ ಅವ್ರ ಹೆಸರಲ್ಲಿ ನಾವು ಪ್ರಸಾದನ ಮಾಡ್ತೀವಿ. ಇವತ್ತೊಂದು ಎಷ್ಟು ಜನ ಇದ್ದಾರೆ ಅನ್ನೋದು ಅಲ್ಲಿ ಬೋರ್ಡಲ್ಲಿ ಹಾಕಿದ್ದೀವಿ. ಒಂದು 25 ಜನ ಇರ್ಬೋದು, 25-30. ಸರ್, ಇದು ಕುಂತು ಪ್ರಸಾದ ಮಾಡುವಂತ ಒಂದು ಜಾಗ ಬೆಳಿಗ್ಗೆ. ಹೌದು, ಮೊದಲು ಅಜ್ಜಾವ್ರ ಕಾಲದಲ್ಲಿ. ನಂತರ ಅದು ದೊಡ್ಡ ಅಡಿಗೆ ಮನೆ ಅಂತ ಮಾಡಿದ್ರು. ಇದು ಚೌಕ ಹಜಾರ, 4 ಚೌಕದ ಹಜಾರ, ಇದು ನಂತರ ಮಾಡಿದ್ದು. ಇದು ಟ್ರೆಡಿಷನಲ್ ಅವಾಗಿಂದು ಚೌಕ ಹೆಂಗಿರುತ್ತೆ ಅವತ್ತಿಂದ ಹಾಗೆ ಇದೆ. ಈಗ ಇದನ್ನ ಅವತ್ತಿಂದೇ ಅದು ನಿಮ್ಮ ಸೇವಾರ್ಥಿಗಳೇ ಕೊಟ್ಟಿರೋದು ಎಲ್ಲ ಕೊಟ್ಟಿದ್ದು. ಇಲ್ಲಿ ಸ್ಟೋರ್ ರೂಮ್ ಇದೆ, ಇಲ್ಲಿ ಮೇನ್ ಇಲ್ಲಿ ಬರ್ತದೆ. ಇದರಲ್ಲಿ ರಿಸೀವ್ ಮಾಡಿಕೊಂಡು ಇಲ್ಲಿ ಬರ್ತದೆ. ಇದೆಲ್ಲ ಏನ್ ಬೇಕಾದ್ರೂ ತಂದು ಕೊಡ್ಬೋದು. ನೋ ರಿಸ್ಟ್ರಿಕ್ಷನ್ಸ್. ಇಲ್ಲಿ 1 ನಿಮಿಷ ಪ್ರತಿ ಈಗ ನಮ್ಮಲ್ಲಿ ಈಗ ಮಿನಿಮಮ್ 8 to 10,000 ಜನ ಅದರ್ ವರ್ಕಿಂಗ್ ಡೇ ಒಳಗೆ. ಸ್ಯಾಟರ್ಡೇ ಸಂಡೇ 15,000 to 20,000 ಆಗುತ್ತೆ. ಸ್ಯಾಟರ್ಡೇ ಸಂಡೇ ಮಂಡೇ ಹಬ್ಬದ ದಿನ 25 ರಿಂದ 30,000 ಜನ ದಾಟ್ತಾರೆ. 30,000 ಜನ ಹಬ್ಬದ ಜನ ಬಹಳ ಜನ ಬರ್ತಾರೆ. ಮತ್ತೆ ವಿಶೇಷತೆ ಏನಂದ್ರೆ ಪ್ರಸಾದನೇ ಒಂದು ಬರೋದ ಜನ ಮೇನ್ ಅಂದ್ರೆ ಬರೋದು ಪ್ರಸಾದಕ್ಕೆ ವಿಶೇಷತೆ. ಇದು ಈ ತರ ಯಾರು ಶೇಂಗಾ ಕೊಟ್ರೆ ಅಂದ್ರೆ ಎಲ್ಲ ಬಾಕ್ಸ್ ಮಾಡಿದೀವಿ. ಆ ಬಾಕ್ಸ್ ಒಳಗೆ ಹಾಕೊಂಡು ಹೋಗ್ತಾ ಇರ್ತಾರೆ. ಅಂತಿಮ ದರ್ಶನದ ಕೋಣೆ. ಅಂತಿಮ ದರ್ಶನ ಕೊಡ್ತೀವಿ. ಕೊನೆಯ ದರ್ಶನ ಪಡೆದಿದ್ದು ಇಲ್ಲಿ ಬರ್ತಾರೆ. ತಮ್ಮ ಅವತಾರದ ಅಂತಿಮ ಕ್ಷಣದಲ್ಲಿ ಮೌನ ಯೋಗಿ ಶ್ರೀ ಗುರುನಾಥಾರೂಢರಿಗೆ ಹಾಗೂ ಭಕ್ತರಿಗೆ ಅಂತಿಮ ದರ್ಶನ ನೀಡಿದ ಪವಿತ್ರ ಸ್ಥಳ. ಅವರು ಅಜ್ಜರು ತಾವು ಬ್ರಹ್ಮಕ್ಕಾಗುವಾಗ ಗುರುನಾಥಾರೂಢ ಇರ್ಲಿಲ್ಲಂತೆ. ಅವರು ಕರ್ಸ್ಕೊಂಡ್ರಂತೆ. ಅವ್ರು ಯಾವ್ದೋ ಪ್ಲೇಸ್ಗೆ ಮಹಾರಾಷ್ಟ್ರಗೆ ಹೋಗಿದ್ರಂತೆ. ಅವಾಗ ಅವ್ರನ್ನ ಕರ್ಸ್ಕೊಂಡು ಅವ್ರಿಗೆಲ್ಲ ತಮ್ಮ ತಪಸ್ಸಿನ ಧ್ಯಾನ ಏನಿದೆ ಅವ್ರಿಗೆಲ್ಲ ದಾರ ಇರೋದು. ಒಂದು ಬೆಳಕಿನ ಕಿರಣ ಏನೋ ಪಾಸ್ ಆಯ್ತು ಅನ್ನೋದನ್ನ ಓದಿದ್ದೆ ನಾನು. ಅವ್ರಿಗೆ ಗುರುನಾಥಾರೂಢರಿಗೆ ಆ ಶಕ್ತಿಯನ್ನು ಕೊಟ್ರು ಅವರು. ಅದಕ್ಕೆ ಗುರುನಾಥಾರೂಢರು ಸಿದ್ಧಾರೂಢರು ಎಲ್ಲ ಒಂದೇ ಅಂತ ಅಲ್ವಾ? ಅಜ್ಜಾರ್ ಕುಳಿತಂತ ಜಾಗ ಇದೆ. ಅಜ್ಜಾರ್ ಕುಳಿತಂತ ಇವ್ರು ಕೊಡ್ತಾ ಇದ್ರು. ಅವ್ರದ್ದು ಪಾದುಕೆ, ಅಜ್ಜವ್ರ ಪಾದುಕೆ ಪಾದಕ್ಕೆ ಇದೆ. ಅವ್ರು ಹಾಕೊಳ್ತಾ ಇದ್ದ ಪಾದಕ್ಕೆ ಇದೆ. ಸಿದ್ಧಾರೂಢರು
ಇದಕ್ಕೆ ಗಜದಂಡ ಸ್ವಾಮಿಗಳ ಹತ್ರ ಅಲ್ಲಿ ಮುಮುಕ್ಷವಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಸುಬ್ಬಾಶಾಸ್ತ್ರಿ ಅಂತೇಳಿ ಪಂಡಿತರು ಬಂದು ಅಲ್ಲಿ ಗಜದಂಡ ಸ್ವಾಮಿಗಳಿಗೆ ಕೇಳ್ತಾರೆ. ಓಕೆ. ಅವ್ರು ಅವಾಗ ನೀವು ಏನೇನು ಹೇಳ್ತೀರಿ? ಇಲ್ಲ, ನಾವು ವೇದ ಶಾಸ್ತ್ರಗಳ ಬಗ್ಗೆ ಎಲ್ಲ ಹೇಳ್ತೀವಿ ಮುಮುಕ್ಷುಗಳಿಗೆ ಅಂತ ಹೇಳ್ತಾರೆ. ಅವಾಗ ಸುಬ್ಬಾಶಾಸ್ತ್ರಿಗಳು ಕೇಳ್ತಾರೆ, ನೀವು ನಿಮಗೆ ಎಲ್ಲಿ ಅಧಿಕಾರ ಇದೆ ಅದನ್ನ ಹೇಳಲಿಕ್ಕೆ? ಅದು ಬ್ರಾಹ್ಮಣರೇ ಮಾತ್ರ ಅಧಿಕಾರ ಇರೋದು ಅಂತ ಹೇಳ್ತಾರೆ ಗಜದಂಡ ಸ್ವಾಮಿಗಳಿಗೆ. ಆಗ ಅಲ್ಲಿ ಇವರು ಶಿಷ್ಯರಾಗಿದ್ದವರು ಸಿದ್ಧಾರೂಢರು, ಒಂದು ಹುಡುಗ ಅವಾಗ 14 ವರ್ಷದ. ಆವಾಗ ಗುರುಗಳೇ ನಾನು ಹೇಳ್ತೀನಿ ಬ್ರಾಹ್ಮಣ ಅಂದ್ರೆ ಏನು ಅಂತ ಹೇಳಿ. ಆವಾಗ ಅದನ್ನ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೆ ಏನು ಅಂತ ಹೇಳಿ. ಬ್ರಾಹ್ಮಣ ಅಂದ್ರೆ ಜಾತಿಯಿಂದ ಅಲ್ಲ, ಅದು ಬ್ರಾಹ್ಮಣ ಅಂದ್ರೆ ಅವನು ಜ್ಞಾನವನ್ನ ಪಡ್ಕೊಂಡವಂತವನು ಬ್ರಹ್ಮಜ್ಞಾನೇ ಬ್ರಾಹ್ಮಣ, ಬ್ರಹ್ಮಜ್ಞಾನಿ. ಇದು ಸಿದ್ಧಾರೂಢರು ಅಲ್ಲಿ ಹೇಳಿದಂತ ಚರಿತ್ರೆಯಲ್ಲಿ ಬರ್ತದೆ. ಅದು ಪೂರ್ತಿ ಬ್ರಾಹ್ಮಣ ಅಂದ್ರೆ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಅದರ ಜಿಸ್ಟ್ ಇಷ್ಟೇ, ಬ್ರಾಹ್ಮಣ ಅಂದ್ರೆ ಯಾರು ಬೇಕಾದ್ರೂ ಬ್ರಾಹ್ಮಣ ಆಗ್ಬೋದು. ಅವನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನು ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ ಅಂತ ಅವರು ಸಿದ್ಧಾರೂಢರು ಹೇಳಿ. ಅದನ್ನ ಅವರ ಚರಿತ್ರೆಯಿಂದ ತೆಗೆದು ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ವಿ. ಇದು ಸಿದ್ಧಾರೂಢರು ಕುಳಿತಿರುವಂತ ಚೇರ್, ಇದು ಕುರ್ಚಿ. ಸೊ ಇದು ಅವರ ಪಾದುಕೆ. ಇವತ್ತಿಗೂ ನೀವು ಇಲ್ಲಿಗೆ ಬಂದ್ರೆ ಇದನ್ನ ನೋಡಬಹುದು. ಇದೇ ಕೊಠಡಿಯಲ್ಲಿ ಅಂತಿಮ ದರ್ಶನ ಆಗಿದ್ದು ಸಿದ್ಧಾರೂಢರವರು. ಇದು ಅವ್ರು ಕುಳಿತಂತ ಜಾಗ ಅಲ್ಲ, ಅವ್ರು ಮಾಡ್ತಾ ಇರ್ತಂತ ವಸ್ತು. ಗುರುನಾಥ ಅವರು ಕುಳಿತಂತ ಚೇರ್ ಇದು. ಗುರುನಾಥ ಅವರ ಹಿಂದಿನ ಜನ್ಮದ ಅವತಾರ ಹುಲಿ ಅಂತ ಹೇಳಿ, ಅವ್ರ ಹಿಂದಿನ ಅವತಾರ. ಅವ್ರು ಕುಡ್ತಾ ಇರ್ತದೆ, ಅವರು ಸಿದ್ಧಾರೂಢರಲ್ಲಿ ಯೂಸ್ ಮಾಡ್ತಾ ಇದ್ದು ಇಲ್ಲಿ ಕುಡ್ತಾ ಇದ್ರು ಅವ್ರ ಅಜ್ಜರೆಲ್ಲ. ಇದು ಇದು ನೀರಾಗ ಅದು ಅಜ್ಜರ ಇದು ಯೂಸ್ ಮಾಡ್ತಾ ಇರೋದು. ಇದು ಸಿದ್ಧಾರೂಢ ಮಠಕ್ಕೆ ಬಂದ್ರೆ ಭಕ್ತಿಯಿಂದ ಶಿವನಾಮವನ್ನು ಜಪಿಸಬಹುದು, ಜೊತೆಗೆ ಇಲ್ಲಿ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊ ಹೋಗ್ಬೇಕು ಎಲ್ರೂ ಕೂಡ. ಹೌದು, ಇದನ್ನ ನಾವು ಇದೇ ತರ ಇಟ್ಕೊಂಡು ಮೊದಲು ಹೇಗಿತ್ತು ಹಾಗೇನೆ ಇಟ್ಕೊಂಡು, ಇಲ್ಲೇನು ನಾವು ಅಭಿವೃದ್ಧಿ ಆಗ್ಲಿ ಯಾವ್ದು ಮಾಡಿಲ್ಲ, ಚೇಂಜಸ್ ಮಾಡಿಲ್ಲ. ಮೊದಲೇ ಹೇಗಿತ್ತು ಸಿದ್ಧಾರೂಢ ಹಾಗೆ. ಹೌದು, ಇದನ್ನ ಏನು ಕೆಡವಿ ಸಿಮೆಂಟ್ ಸ್ಟ್ರಕ್ಚರ್ ಮಾಡಬಾರ್ದಂತ ಭಕ್ತರು ಕೂಡ ಅದೇ ತರ ಹೇಳಿದ್ದಾರೆ, ಹಾಗೆ ಇಟ್ಕೊಂಡು. ಅದಕ್ಕೆ ಇದನ್ನ ಮತ್ತೆ ಇದೇ ತರ ಒಂದ್ ಸ್ವಲ್ಪ ಈಗ ಸ್ವಲ್ಪ ಎಲ್ಲ ಇದಾಗ್ತಾ ಇದೆ, ಅದಕ್ಕೆ ಇದನ್ನೆಲ್ಲ ವರ್ಕ್ ಮಾಡ್ತಾ ಇದೀವಿ ಈಗ ನೆಕ್ಸ್ಟ್. ಸಿದ್ಧಾರೂಢರ ನ್ಯಾಚುರಲ್ ಫೋಟೋ ಇದು ಅವ್ರು ಹೇಗಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗ್ತದೆ. ಪ್ರತಿಯೊಂದು ಫೋಟೋಸ್ ನ್ಯಾಚುರಲ್ ಫೋಟೋ ಅಲ್ಲಿ ಗೊತ್ತಾಗ್ತದೆ ನೋಡಿ ಅವ್ರಿರೋದು. ಒಂದು ಈಗ ನಾವು ಭಕ್ತಿಯಿಂದ ಕಿರೀಟ ಅದನ್ನೆಲ್ಲ ಹಾಕ್ತಿವಿ, ಬಟ್ ಅವ್ರ ನ್ಯಾಚುರಲ್ ಫೋಟೋ ಹೀಗೆ. ಅಲ್ಲಿ ಕಬೀರ್ ದಾಸರು ಇದ್ದಾರೆ, ಅವರು ಹೈದರಾಬಾದ್ ನವಾಬ್, ಅವರು ದೊಡ್ಡ ಶ್ರೀಮಂತರು, ಆಗರ್ಭ ಶ್ರೀಮಂತರು, ಅವ್ರ ಶಿಷ್ಯ ಕೆಳಗೆ ಕೂತ್ಕೊಂಡಿರ್ತಾರೆ. ಜಾತ್ರೆ ಇರ್ತಲ್ಲ, ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ಧಾರೂಢರು ಪರಿಷತ್ನ ಅಧ್ಯಕ್ಷರಾಗಿದ್ದು ಆಗಿಂದ ಫೋಟೋ. ಮತ್ತೆ ಲೋಕಮಾನ್ ತಿಲಕರು ಬಂದಿರುವಂತ ಫೋಟೋ, ಸಾಹು ಮಹಾರಾಜರು ಬಂದಿರೋ ಫೋಟೋ ಎಲ್ಲ ನ್ಯಾಚುರಲ್ ಫೋಟೋಗಳೇ ಇದಾವೆ. ಇದು ಆಗಿನ ತೇರು. ಇಲ್ಲಿ ನೋಡಿ ಅವರು ನಾವು ಈಗ ಏನ್ ಮಾಡ್ತಾರೆ, ಅವರು ಇಂಡೆಂಟ್ ಕೊಡ್ತಾರೆ, ಇಲ್ಲಿ ಹಸನ್ ಮಾಡ್ತಾರೆ, ಎಲ್ಲ ಅವರೇ ಸೇವಾದವರೇ ಬಂದ್ ಮಾಡ್ತಾರೆ.